ಚಾಣಕ್ಯರ ಪ್ರಕಾರ ನಮ್ಮ ನೋವು ದುಃಖವನ್ನು ಈ 5 ಜನರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದು, ಇದರಿಂದ ಅಪಾಯ ಖಚಿತ ಅನ್ನೋ ಈ ಚಾಣಕ್ಯ ನೀತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನು ಅಂತ ನೋಡೋಣ. ದುಃಖ ಹಂಚಿಕೊಂಡರೆ ಕಡಿಮೆ ಆಗುತ್ತದೆ, ಸಂತೋಷ ಹಂಚಿಕೊಂಡರೆ ಹೆಚ್ಚಾಗುತ್ತದೆ ಎಂಬ ಮಾತನ್ನು ನಾವೆಲ್ಲರೂ ಕೇಳಿರ್ತೇವೆ. ನಮ್ಮ ಮನದ ಭಾವನೆಗಳಾದ ದುಃಖ, ಸಂತೋಷವನ್ನು ಇನ್ನೊಬ್ಬರಿಗೆ ಹಂಚಿಕೊಂಡಾಗ ಮಾತ್ರ ಮನಸ್ಸಿಗೆ ತೃಪ್ತಿ ಸಿಗುವುದು ಎನ್ನುವ ಭಾವ ಹಲವರಲ್ಲಿದೆ. ಆದರೆ ಚಾಣಕ್ಯರು ಈ ವಿಚಾರದ ಬಗ್ಗೆ ವ್ಯತಿರಿಕ್ತ ಮಾತುಗಳನ್ನು ಹೇಳಿದ್ದಾರೆ. ಚಾಣಕ್ಯರ ಪ್ರಕಾರ ನಮ್ಮ ಜೀವನದಲ್ಲಿನ ನೋವು, ದುಃಖಗಳನ್ನು ಈ ಕೆಲವು ಜನರೊಂದಿಗೆ ಹಂಚಿಕೊಳ್ಳಬಾರದು. ಅಂತಹ ಕೆಲವು ಜನರಿಂದ ಅಂತರ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಅವರೊಂದಿಗೆ ನಮ್ಮ ಸಮಸ್ಯೆ, ದುಃಖವನ್ನು ಹಂಚಿಕೊಳ್ಳುವುದರಿಂದ ಸಮಸ್ಯೆ ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತದೆ. ಹಾಗಾದರೆ ನಮ್ಮ ದುಃಖ, ನೋವುಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಚಾಣಕ್ಯ ಹೇಳಿದ್ದಾರೆ. ನೋಡೋಣ ಬನ್ನಿ ಸ್ನೇಹಿತರೆ. ಅದರಲ್ಲಿ ಮೊದಲನೆಯದಾಗಿ ಎಲ್ಲರೊಂದಿಗೆ ಸ್ನೇಹದಿಂದಿರುವ ವ್ಯಕ್ತಿಗಳು. ಎಲ್ಲರೊಂದಿಗೂ ಸ್ನೇಹದಿಂದ ವರ್ತಿಸುವ ವ್ಯಕ್ತಿ ಒಳ್ಳೆಯವರು ನಿಜ, ಆದರೆ ಅವರಿಂದಲೇ ಅಪಾಯವಾಗಬಹುದು. ಅವರ ಎಲ್ಲರ ಸರಿ ತಪ್ಪುಗಳನ್ನು ಬೆಂಬಲಿಸುತ್ತಾರೆ. ಅಂತಹ ವ್ಯಕ್ತಿಗಳ ಜೊತೆ ನೀವು ಎಂದಿಗೂ ನಿಮ್ಮ ದುಃಖ ಮತ್ತು ನೋವನ್ನು ಹಂಚಿಕೊಳ್ಳಬಾರದು. ಅಂತಹ ವ್ಯಕ್ತಿಯು ಯಾವಾಗ ಬೇಕಾದರೂ ನಿಮ್ಮ ನಂಬಿಕೆಯನ್ನು ಮುರಿಯಬಹುದು. ಯಾಕೆಂದರೆ ಅವರು ಯಾರಿಗೆ ಯಾವಾಗ ಬೇಕಾದರೂ ನಿಮ್ಮ ನೋವು, ದುಃಖದ ಬಗ್ಗೆ ಹೇಳಬಹುದು. ಎಲ್ಲರಿಗೂ ಸೇರಿದ್ದು ಯಾರದ್ದೂ ಅಲ್ಲ ಎಂಬ ಮಾತಿದೆ. ಇನ್ನು ಎರಡನೆಯದಾಗಿ ಸ್ವಾರ್ಥಿಗಳು. ಆಗಾಗ ನಾವು ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ವಹಿಸುವ ಅನೇಕ ಜನರನ್ನು ಕಾಣುತ್ತೇವೆ. ಇತರರು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಅವರು ಚಿಂತಿಸುವುದಿಲ್ಲ. ಆಚಾರ್ಯ ಚಾಣಕ್ಯ ಅವರು ತಮ್ಮ ಸ್ವಾರ್ಥಕ್ಕಾಗಿ ಯಾವಾಗಲೂ ನಿಮ್ಮನ್ನು ಮೋಸಗೊಳಿಸಬಹುದು ಅಂತ ಹೇಳಿದ್ದಾರೆ. ಅಂತಹವರು ಯಾವಾಗ ಬೇಕಾದರೂ ನಿಮ್ಮ ದುಃಖ, ನೋವನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಹಾಗಾಗಿ ಅಂತಹವರಿಂದ ದೂರ ಇರುವುದು ಉತ್ತಮ ಎಂದು ಚಾಣಕ್ಯರು ಅವರ ನೀತಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಮೂರನೆಯದಾಗಿ ಇತರರನ್ನು ನೋಡಿ ಅಸೂಯೆ ಪಡುವವರು. ಇತರರ ಯಶಸ್ಸು, ಸಾಧನೆ ನೋಡಿ ಅಸೂಯೆ ಪಡುವ ಜನರಿರುತ್ತಾರೆ. ಇಂತಹವರ ಬಳಿ ಎಂದಿಗೂ ನೋವು, ದುಃಖವನ್ನು ಹೇಳಿಕೊಳ್ಳಬಾರದು. ಅವರು ನಮ್ಮ ನೋವು, ದುಃಖವನ್ನು ಆಡಿಕೊಂಡು ನಗುತ್ತಾರೆ. ನಮ್ಮ ನೋವು, ದುಃಖ ಅವರಿಗೆ ಸಮಾಧಾನ ತರುತ್ತದೆ. ಇದರಿಂದ ಅವರು ಸಾಕಷ್ಟು ಖುಷಿಪಡುತ್ತಾರೆ. ಇನ್ನು ನಾಲ್ಕನೆಯದಾಗಿ ಎಲ್ಲವನ್ನೂ ನೋಡಿ ಗೇಲಿ ಮಾಡುವ ವ್ಯಕ್ತಿಗಳು. ಎಲ್ಲವನ್ನೂ ಗೇಲಿ ಮಾಡುವ ಮತ್ತು ಇತರರನ್ನು ಗಂಭೀರವಾಗಿ ಪರಿಗಣಿಸದ ಜನರೊಂದಿಗೆ ನಿಮ್ಮ ಸಮಸ್ಯೆಗಳು ಮತ್ತು ದುಃಖಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ. ಅಂತಹ ಜನರು ನಿಮ್ಮ ಸಮಸ್ಯೆಗಳನ್ನು ತಮಾಷೆಯಾಗಿ ಇತರರೊಂದಿಗೆ ಹಂಚಿಕೊಳ್ಳಬಹುದು ಅಥವಾ ಯಾವಾಗಲೂ ನಿಮ್ಮನ್ನು ಹಂಗಿಸಬಹುದು. ಅವರು ನಿಮ್ಮ ನೋವನ್ನು ಕೂಡ ಹಂಗಿಸಬಹುದು. ಇನ್ನು ಕೊನೆಯದಾಗಿ ಯೋಚಿಸದೆ ಮಾತನಾಡುವವರು. ಕೆಲವರು ಏನು ಎತ್ತ ಎಂದು ಯೋಚನೆ ಮಾಡದೆ ಮಾತನಾಡುತ್ತಾರೆ. ಅಂತಹವರ ಮುಂದೆಯೂ ನಾವು ನಮ್ಮ ದುಃಖ, ನೋವುಗಳನ್ನು ಹಂಚಿಕೊಳ್ಳಬಾರದು. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ಎಲ್ಲಿ, ಯಾವಾಗ, ಹೇಗೆ ಬೇಕಾದರೂ ಹೇಳಬಹುದು. ಅಂಥವರ ಬಗ್ಗೆ ಕೂಡ ಯಾರ ಮುಂದೆಯೂ ಹೇಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯ ನೀತಿಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಈ ಮಾಹಿತಿಗಳು ಮೊದಲು ಬಂದು ನಿಮಗೆ ತಲುಪುತ್ತವೆ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಚಾಣಕ್ಯ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು.